ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೆಸಿಪಿನ ಅಪ್ಲೋಡ್ ಮಾಡ್ತಿಲ್ಲ, ಬದಲಿಗೆ ಮಳೆಗಾಲ ಶುರುವಾಗಿದೆ. ಮಳೆಯಲ್ಲಿ ಒಂದು ಲಾಂಗ್ ಡ್ರೈವ್ ಹೋದಾಗ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮಳೆಗಾಲ ಶುರುವಾಯಿತು. ಮಲೆನಾಡಿನ ಕಡೆ ಹೋಗ್ತಾ ಇದ್ದರೆ ಮಳೆಯಲ್ಲಿ ತುಂಬಾ ಖುಷಿ ಅನಿಸುತ್ತೆ. ಈ ಪ್ರಕೃತಿ ಸೌಂದರ್ಯನ ಸವಿಯೋದೇ ಒಂದು ಚೆಂದ ಅನಿಸುತ್ತೆ. ನದಿಗಳು ಹರಿತಾ ಇತ್ತು ಮತ್ತು ಜಲಪಾತಗಳು ತುಂಬಿ ತುಳುಕ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಅದು ಇದರಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ಮಳೆಗಾಲದ ಸ್ಟಾರ್ಟಿಂಗಲ್ಲೇ ನಾವು ಲಾಂಗ್ ಡ್ರೈವ್ ಹೊರಟ್ರೆ ಮಲೆನಾಡಿನ ಕಡೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಕೊಡುತ್ತೆ. ಅದೇ ರೀತಿ ನಾವು ಜೀವನದ ಜಂಜಾಟದಿಂದ ಹೊರಬಂದು ಒಂದು ಲಾಂಗ್ ಡ್ರೈವ್ ಹೋದರೆ, ಅದರಲ್ಲೂ ಮಳೆಗಾಲದಲ್ಲಂತೂ ಹೋದರೆ ಮನಸ್ಸಿಗೆ ತುಂಬಾ ಮುದ ಕೊಡುತ್ತೆ. ವರ್ಷ ಪೂರ್ತಿ ನಮಗೆ ಮತ್ತಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಪ್ರೇರಣೆ ಸಹ ಆಗುತ್ತೆ. ಒಂದು ರೆಸ್ಟ್ ಅಂತಲೇ ಅನ್ಕೋಬೋದು. ತುಂಬ ಕಡೆ ಜಲಪಾತಗಳು ತುಂಬಿ ಹರಿತಾ ಇತ್ತು. ಮಳೆನೂ ಜೋರಾಗಿ ಬರ್ತಾಯಿತ್ತು. ಕಾರ್ನ ನಿಧಾನಕ್ಕೆ ಓಡಿಸ್ಕೊಂಡು ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ಈ ಥರ ಜಲಪಾತಗಳನ್ನ ನೋಡಿಕೊಂಡು, ಅದೇ ರೀತಿ ನದಿಗಳು ಅಷ್ಟೇ ತುಂಬಿ ಹರಿತಾ ಇದೆ. ಮಲೆನಾಡು ಕಡೆ ಮಳೆ ತುಂಬ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ನೀವು ಸಹ ಖಂಡಿತ ಟೈಮ್ ಮಾಡಿಕೊಂಡು ಮಲೆನಾಡು ಕಡೆ ಒಂದು ಟ್ರಿಪ್ ಹೋಗಿ ಬನ್ನಿ. ತುಂಬಾ ಮುದ ಅನಿಸುತ್ತೆ, ತುಂಬಾ ಹಿತ ಅನಿಸುತ್ತೆ. ಖಂಡಿತ ಮಳೆಯಲ್ಲಿ ನನ್ನ ಜೊತೆಯಲ್ಲಿ ನೀವು ಸಹ ಈ ವಿಡಿಯೋನ ನೋಡಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ವರೆಗೂ ನೋಡಿ ಮತ್ತು ಮಳೆನ ನೀವು ಸಹ ಎಂಜಾಯ್ ಮಾಡಿ. ಅದೇ ರೀತಿ ನಮ್ಮ ಕನ್ನಡ ಸಾಂಗ್ಸ್ಗಳನ್ನ ಹಾಕ್ಕೊಂಡು ಕಾರಲ್ಲಿ ಡ್ರೈವ್ ಮಾಡ್ತಾಯಿದ್ರೆ ಎಷ್ಟು ಚೆಂದ, ಎಷ್ಟು ಮಜಾ ಬರುತ್ತೆ ಅನಿಸುತ್ತೆ ಅಲ್ವಾ? ಅದೇ ರೀತಿ ಬೈಕರ್ಸ್ಗಳು ಅಷ್ಟೇ ಮಳೆಗಾಲದಲ್ಲಿ ತುಂಬ ಟ್ರಾವೆಲ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹಚ್ಚ ಹಸಿರಾಗಿರೋ ಒಂದು ಕಾಡಿನಲ್ಲಿ ಮಳೆಗಾಲದಲ್ಲಿ ಮಳೆ ಬರ್ತಾ ಬರ್ತಾ ಕಾಡಿನ ಮಧ್ಯೆ ಹೋಗ್ತಾ ಇದ್ದರೆ ಬೆಟ್ಟ ಗುಡ್ಡಗಳು, ನದಿಗಳು, ಜಲಪಾತಗಳನ್ನ ನೋಡ್ತಾ ಇದ್ದರೆ ಅದಕ್ಕಿನ್ನೂ ಸೌಂದರ್ಯ ಯಾವುದೂ ಇಲ್ಲ ಅಂತಲೇ ಅನಿಸುತ್ತೆ. ತುಂಬಾ ಖುಷಿ ಅನಿಸುತ್ತೆ. ಇವ್ರ ಮುಂದೆಗಡೆ ಯಾವ ಹಣನೂ ಯಾವುದೇ ರೀತಿ ತೊಂದರೆಗಳು ನಿಲ್ಲಲ್ಲ ಅಂತ ಅನಿಸುತ್ತೆ. ಎಷ್ಟೇ ಹಣ ಇದ್ರೂ ಈ ರೀತಿ ಪ್ರಕೃತಿನ ನಾವು ತಯಾರು ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಎಷ್ಟೇ ಮನಸ್ಸಿಗೆ ಬೇಜಾರಿದ್ರೂ ಈ ಪ್ರಕೃತಿನ ನೋಡಿದ ತಕ್ಷಣ ಎಲ್ಲವನ್ನು ಮರೆತು ಹೋಗುವಂತಹ ಶಕ್ತಿನ ಈ ಪ್ರಕೃತಿ ನಮಗೆ ನೋಡುತ್ತೆ. ಆಗಾಗ ಈ ಥರ ಒಂದು ಲಾಂಗ್ ಡ್ರೈವ್ ಹೋಗಬೇಕು. ಇದೇ ಡೆಸ್ಟಿನೇಷನ್ ಅಂತ ಏನೂ ಇಲ್ಲ, ಹೋಗ್ತಾ ಇರೋದು ಅಷ್ಟೇ. ನಾರ್ಮಲಾಗಿ ನಾವು ಅದೇ ರೀತಿ ಮಾಡ್ತೀವಿ. ಡೆಸ್ಟಿನೇಷನ್ ಅಂತ ಏನು ಇಟ್ಕೊಳಲ್ಲ. ಮಲೆನಾಡು ಕಡೆ ಅವಾಗ ಟ್ರಿಪ್ ಮಾಡ್ತಿರ್ತೀವಿ, ಟ್ರಾವೆಲ್ ಮಾಡ್ತಾ ಇರ್ತೀವಿ. ಯಾವುದಾದ್ರೂ ಒಂದು ರೆಸಾರ್ಟ್ನ ನೋಡಿಬಿಟ್ಟು ಅಲ್ಲೇ ಸ್ಟೇ ಮಾಡಿಬಿಟ್ಟು ಮುಂದಕ್ಕೆ ಹಂಗೆ ಟ್ರಾವೆಲ್ ಮಾಡ್ತೀವಿ. 1 or 2 days ಅಲ್ಲಿ ಇದ್ಬಿಟ್ಟು. ಮಲೆನಾಡು ಅಂದರೆ ತುಂಬಾ ಖುಷಿಯಾಗುತ್ತೆ. ಯಾರಿಗೆ ತಾನೇ ಖುಷಿಯಾಗಲ್ಲ? ಅಷ್ಟು ಹಚ್ಚ ಹಸಿರಿನ ಮಧ್ಯೆ ನಾವು ಟೈಮನ್ನು ಕಳೆಯೋದು, ಆ ಸಮಯನ ನಮಗೆ ನಾವೇ ಮೀಸಲಿಟ್ಕೊಂಡು ಒಂದು ರೀತಿ ಜೀವನದ ರಿಕವರಿ ಪೀರಿಯಡ್ ಅಂತಲೇ ಹೇಳ್ಕೊಬೋದು. 6 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಈ ಥರ ಟ್ರಾವೆಲ್ ಮಾಡ್ತಾಯಿದ್ರೆ ತುಂಬಾ ಜೀವನದ ಶೈಲಿನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ನಮಗೂ ಸ್ಟ್ರೆಸ್ಸಿಂದ ಸ್ವಲ್ಪ ಹೊರಗಡೆ ಕೂಡ ನಾವು ಬರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ ನೀವು ಅಷ್ಟೇ ನಮಗೋಸ್ಕರ ಸ್ವಲ್ಪ ಟೈಮ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ಈ ರೀತಿ ಟ್ರಿಪ್ಗಳನ್ನ ಹೋಗೋದನ್ನ ರೂಢಿಸ್ಕೋಬೇಕು. ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಕೆಲವ್ರಿಗೆ ಇಷ್ಟ ಆಗಲ್ಲ, ಆದರೆ ಖಂಡಿತ ಟ್ರಾವೆಲಿಂಗ್ ಮಾಡಿದ್ಮೇಲೆ ಎಲ್ರಿಗೂ ಟ್ರಾವೆಲಿಂಗ್ ಇಷ್ಟ ಆಗುತ್ತೆ. ಖಂಡಿತ ನೀವು ಸಹ
ನಿಮಗೋಸ್ಕರ ಟೈಮ್ನ ಮೀಸಲು ಮಾಡಿಕೊಂಡು ಈ ರೀತಿ ಖಂಡಿತ ಒಂದು ಲಾಂಗ್ ಡ್ರೈವ್ ಹೋಗಿ ಬನ್ನಿ. ಅದು ಈ ಮಳೆಗಾಲದಲ್ಲಿ ಹೋಗಿ ಬನ್ನಿ, ತುಂಬಾ ಹಿತ ಕೊಡುತ್ತೆ. ಆಗುತ್ತೆ ತುಂಬ ಹೆವಿ ಮಳೆ ಇರೋವಾಗ ಹೋದರೆ ಸ್ವಲ್ಪ ಡೇಂಜರಸ್ ಅಂತಲೇ ಹೇಳ್ಬೋದು. ರೋಡ್ಗಳಲ್ಲಿ ಅಲ್ಲಲ್ಲಿ ಮಣ್ಣು ಕುಸಿಯೋದು ಮತ್ತು ಟ್ರಾಫಿಕ್ ಜಾಮ್ ಆಗೋದು ಅಲ್ಲೆಲ್ಲ ಇರುತ್ತೆ. ಆಗುಂಬೆ ಘಾಟಲ್ಲಂತೂ ಸ್ವಲ್ಪ ನಾವು ಆ ಕಡೆ ಹೋಗಬೇಕಾದ್ರೆ ನೋಡಿಕೊಂಡು ಮಳೆ ಹವಾಮಾನ ವರದಿಗಳನ್ನ ನೋಡಿಕೊಂಡು ಹೋಗಬೇಕಾಗತ್ತೆ. ಆದರೆ ಖಂಡಿತ ಒಂದು ಮುಂಗಾರು ಮಳೆ ಸ್ಟಾರ್ಟಿಂಗಲ್ಲಿ ಒಂದು ರೌಂಡ್ ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಹೇಗಿತ್ತು ಈ ವಿಡಿಯೋ ಅನ್ನೋದನ್ನು ಸಹ ತಿಳಿಸಿ. ಥ್ಯಾಂಕ್ ಯು.